ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯಗ್ರಹ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರಾಶಿ ಪ್ರವೇಶ ಆಗ್ತಾ ಇದೆ. 16ನೇ ತಾರೀಕು ಡಿಸೆಂಬರ್ ಪ್ರವೇಶ ಆದರೆ ಜನವರಿ 14, 2026ನೇ ಇಸ್ವಿ ತನಕ ಪ್ರವೇಶ ಆಗಿ ಫಲ ಕೊಡ್ತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ಯಾರ್ಯಾರಿಗೆ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥದ್ದು ಗೋಚಾರ ಫಲ 20% ಬರುತ್ತೆ. ಹಾಗೆ ನಿಮ್ದು ಯಾವುದೇ ದಶಾಭುಕ್ತಿ ಅಂತರ್ಭುಕ್ತಿ ನಡೀಲಿ, ಆ ಗ್ರಹ ಏನಾದರೂ ಸೂರ್ಯ ನಕ್ಷತ್ರದಲ್ಲಿ ಕೂತಿದ್ರೆ ಒಂದು 30% ಅಪ್ಲೈ ಆಗುತ್ತೆ. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಲಾಜಿಕ್ ಇಲ್ದೇ ನೋಡ್ಕೋಬಾರ್ದು. ಸುಮ್ಮನೆ ನನ್ನ ರಾಶಿ ನಾನು ನೋಡ್ಕೋತೀನಿ, ಅಪ್ಲೈ ಆಗಲ್ಲ. ನಂದು ಯಾವುದೋ ಲಗ್ನ, ನನಗೆ ಸೂರ್ಯ ಎಲ್ಲೂ ಇಲ್ಲ, ಅಪ್ಲೈ ಆಗಲ್ಲ. ಸೂರ್ಯ ಇದ್ದರೆ ಅಪ್ಲೈ ಆಗುತ್ತೆ ಅಂತ ಅಷ್ಟೇ. ಯಾಕೆಂದ್ರೆ 9 ಗ್ರಹ ಇದೆ, ಟ್ರಾನ್ಸಿಟ್ ಆಗ್ತಾನೆ ಇರುತ್ತೆ. ಕ್ರಿಟೀರಿಯಾದಲ್ಲಿ ಬರಬೇಕು, ಆವಾಗ ನಿಮಗೆ ಫಲ. ಸೂರ್ಯಗ್ರಹನ ನಾವು ಲೀಡರ್ಶಿಪ್ ಕ್ವಾಲಿಟಿ ಗ್ರಹ ಅಂತ ಕರಿತೀವಿ. ಎಲ್ಲರಿಗೂ ಗೊತ್ತಿದೆ, ನಾಯಕತ್ವದ ಗ್ರಹ, ಅಧಿಕಾರದ ಒಂದು ಗ್ರಹ ಅಂತ. ಸೊ ಯಾರಿಗೆ ಜೀವನದಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ, ಸೂರ್ಯ ಎಲ್ಲೋ ಒಂದು ಕಡೆ ನಿಮಗೆ ಡೌನ್. ಯಾರಿಗೆ ಆತ್ಮವಿಶ್ವಾಸ ಕಡಿಮೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಡೌನ್. ಸ್ವಂತ ಡಿಸಿಷನ್ ತೊಗೊಳ್ಳೋ ಕೆಪಾಸಿಟಿ ಯಾರಿಗಿಲ್ಲ, ಸೂರ್ಯ ಎಲ್ಲೋ ಒಂದು ಕಡೆ ಡೌನ್. ಸೊ ಇದೆಲ್ಲ ಪ್ರತಿಯೊಬ್ಬರ ಜಾತಕದಲ್ಲೇ ಇರುತ್ತೆ. ಅವ್ರಿಗೇನು ಸ್ಟ್ರೆಂತು, ವೀಕ್ನೆಸ್ಸು, ಪ್ರತಿಯೊಂದು 9 ಗ್ರಹಗಳು ಹೇಳ್ಬಿಡುತ್ತೆ. ಅದರಲ್ಲಿ ಸೂರ್ಯ ಏನೇನು ಕಾರಕ ಅಂತ ವಹಿಸ್ತಾನೋ ಜೀವನದಲ್ಲಿ ಆ ಫಲನ ಡೌನ್ ಮಾಡ್ತಾನೆ, ಚೆನ್ನಾಗಿದ್ದರೆ ಹೈ ಮಾಡ್ತಾನೆ. ಸೊ ಈ ರೀತಿ ಜಾತಕದಲ್ಲಿ ಬರುತ್ತೆ. ಸೊ ಆದರೆ ಫಲ ಅಂತ ಬಂದಾಗ ಯಾವ ಮನೆಯಲ್ಲಿ ಕೂತಿದೆ ಫಲ, ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅಂತ ಬರಲ್ಲ, ಆ್ಯಕ್ಟಿವಿಟಿ ಅಂತ ಬರುತ್ತೆ. ಫಲಗಳಲ್ಲೇನೋ ಆ್ಯಕ್ಟಿವಿಟಿ, ಯಾವ್ಯಾವ ಮನೇಲಿ ಕೂತ್ಕೊಳ್ಳುತ್ತೋ ಒಳ್ಳೊಳ್ಳೆ ಆ್ಯಕ್ಟಿವಿಟಿ ಮಾಡ್ತೀರಾ. ಅಂದರೆ ಆ ಮನೆ ಸಂಬಂಧಪಟ್ಟಂಗೆ ಆ್ಯಕ್ಟಿವಿಟಿ. ಎಕ್ಸಾಂಪಲ್, 4ನೇ ಮನೇಲಿ ಸೂರ್ಯ ಕೂತ್ಕೊಂಡ, ಆ ಮನೆ ಕಟ್ಟಕ್ಕೆ ಆ್ಯಕ್ಟಿವಿಟಿ, ಟೀಚಿಂಗ್ ಮಾಡೋಕ್ಕೆ ಆ್ಯಕ್ಟಿವಿಟಿ, ವೆಹಿಕಲ್ ಓಡಿಸೋದ್ರಲ್ಲಿ ಆ್ಯಕ್ಟಿವಿಟಿ, ಸ್ವಲ್ಪ ಈ ರೀತಿ ಎಕ್ಸಾಂಪಲ್. ಸೊ ಪ್ರತಿಯೊಂದಕ್ಕೂ ಆ್ಯಕ್ಟಿವಿಟಿ ತೋರಿಸ್ತಕ್ಕಂಥದ್ದು, ಇದನ್ನು ಫಲಕ್ಕೆ ಅಪ್ಲೈ ಮಾಡ್ತೀವಿ. ಸೊ ಅದು ಜಾತಕದಲ್ಲಾಗಿರ್ಬೋದು, ಗೋಚಾರದಲ್ಲಾಗಿರ್ಬೋದು, ಪ್ರತಿಯೊಂದಕ್ಕೂ ನಿಮ್ಮ ಕರ್ಮಫಲನೇ ಉತ್ತರ ಕೊಡ್ತಾ ಇರುತ್ತೆ, ನೀವು ಹೆಂಗಿರ್ತೀರ ಅನ್ನೋದಕ್ಕೆ. ಓಕೆ, ಸೊ ಹಾಗೆ 12 ಲಗ್ನ ನೋಡ್ಕೊಂಡು ಹೋಗ್ಬೋಣ. ಫಸ್ಟ್ ಒನ್ ಮೇಷಲಗ್ನ. ಮೇಷಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಬಿಡಬೇಕು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯದಾಗ್ಬಿಡುತ್ತೆ. ಸೊ ಹಾಗೆ ಜಾಬಲ್ಲಿ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಯಾಕೋ ಇರೋಕ್ಕಾಗ್ದೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿ ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಮೀಡಿಯಮ್ ಗುಡ್ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಅಥವಾ ಯಾರ್ದಾದ್ರು ಲವ್ ಮ್ಯಾರೇಜ್ ಸಕ್ಸಸ್ ಆಗಬೇಕು ಅಂದರೆ ಸ್ವಲ್ಪ ಹಿರಿಯರ ಒಪ್ಪಿಗೆ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೇಷಲಗ್ನ, ಎಂಥದ್ದೇ ಸಮಸ್ಯೆ ಇರಲಿ, ಮೆಡಿಸಿನ್. ನೆಕ್ಸ್ಟ್ ವೃಷಭ, ತುಂಬ ಅಬ್ಸ್ಟೆಕಲ್ ಟೈಮು. ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಇಲ್ಲ ಕಡಿಮೆ ಮಾರ್ಕ್ಸ್ ಬರುತ್ತೆ. ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಹೆಚ್ಚು, ಇರಿಟೇಷನ್ ಈ 1 ತಿಂಗಳು. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸು, ಪಾರ್ಟ್ನರ್ಶಿಪ್ಪಲ್ಲಿ ದೋಖ. ಮದುವೆ ಜೀವನದಲ್ಲಿ ತುಂಬ ಗಲಾಟೆ, ಅದು ಅತ್ತೆಯಿಂದ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು. ಮದುವೆ ಜೀವನ ಕಿತ್ತರ್ಕೊಂಡು ಹೋಗ್ಬಿಡ್ಬೋದು, ಆ ಮಟ್ಟಿಗೆ ಹೋಗುತ್ತೆ, ಸ್ವಲ್ಪ ಕಾಪಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇರೋರಿಗೆ ಅವರ ಆಪೋಸಿಟ್ ತಾಯಿಯ ಸಮಾನ ಅಂತ ಏನೇನು ಇರ್ತಾರೆ ಅವರಿಂದನೇ ಮದುವೆಗಳು ಕ್ಯಾನ್ಸಲ್ ಆಗ್ತಿರ್ತವೆ ಏನೋ ಒಂದು ರೀಸನ್ನಿಂದ. ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ, ಸ್ವಲ್ಪ ಹೆಚ್ಚು ತಲೆನೋವು, ಹೀಟು, ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ವೃಷಭದವ್ರಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಆಗಿದೆ. ಬಿಸ್ನೆಸ್ ಮಾಡೋರಿಗೆ ಎಫರ್ಟ್ ಆಗ್ತಷ್ಟು ಇನ್ನೂ ಸೂಪರಾಗಿ ಕ್ಲೈಂಟ್ಸ್ ಬರ್ತಕ್ಕಂಥದ್ದು, ದುಡ್ಡು ಬರ್ತಕ್ಕಂಥದ್ದು. ಹಾಗೆ ಮದುವೆ ಜೀವನ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕಮ್ಯುನಿಕೇಷನ್ ಆಗಿ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಸ್ವಲ್ಪ ಮಾಡ್ಕೊಳ್ಳಿ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್. ಬಿಸ್ನೆಸ್ ಮಾಡೋರಿಗೆ ದುಡ್ಡು. ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ, ಪ್ಯಾಚಪ್ ಆಗುತ್ತೆ ಬಟ್ ಗಲಾಟೆ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ಸಿಕ್ಕಾಬಟ್ಟೆ ಆಫರ್ಸ್ ಬರುತ್ತೆ, ಕ್ಯಾನ್ಸಲ್. ಆರೋಗ್ಯ ಸ್ವಲ್ಪ ಕೆಡುತ್ತೆ, ತಲೆನೋವು ಬರ್ತಕ್ಕಂಥದ್ದು, ಹೀಟು, ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಕರ್ಕಾಟಕಕ್ಕೆ ತೋರಿಸ್ತಾ ಇದೆ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಬಟ್ ಸಾಧಾರಣ. ಜಾಬಲ್ಲಿರೋರಿಗೆ ತುಂಬ ಕಿರಿಕಿರಿ ಹೆಚ್ಚಾಗುತ್ತೆ, ಜಾಬ್ ಬಿಟ್ಬಿಡ್ಬೋದು, ಇಲ್ಲ ತೆಗೆದಾಕ್ಬಿಡ್ಬೋದು, ಸ್ವಲ್ಪ ನೆಗೆಟಿವ್. ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ನೇ ಆಗಲ್ಲ, ಕಡಿಮೆ ಹಣ ಬರ್ತಕ್ಕಂಥದ್ದು ಅಥವಾ ಲಾಸ್ ಆಗ್ತಕ್ಕಂಥದ್ದು. ಮದುವೆ ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಯಿಂದ ಸ್ವಲ್ಪ ಸಮಸ್ಯೆಗಳು, ಸ್ವಲ್ಪ ಪ್ರತಿಯೊಂದಕ್ಕೂ ಪಾರ್ಟ್ನರ್ ಬಿಹೇವಿಯರ್ ಹೇಳಿ ಜಗಳಕ್ಕೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ.
ಮದುವೆಗೆ ಹುಡುಕ್ತಾ ಇರೋರಿಗೆ ಅಷ್ಟು ಚೆನ್ನಾಗೇ ಇಲ್ಲ. ಏನು ನೋಡಿದ್ರು ರಿಜೆಕ್ಷನ್. ನೀವು ಮಾಡ್ತಾರೆ ಇಲ್ಲ ಅವ್ರು ಮಾಡ್ತಾರೆ. ಆರೋಗ್ಯ ಎಕ್ಸಲೆಂಟ್ ಸಿಂಹಲಗ್ನ. ಸೊ ಹಾಗೆ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿರೋರಿಗೆ ಸ್ವಲ್ಪ ಆಲಸ್ಯ ಹೆಚ್ಚು, ಟೆನ್ಷನ್ ಹೆಚ್ಚು. ಬಿಸ್ನೆಸ್ ಮಾಡೋರಿಗೆ ಹಣ ಸಾಧಾರಣವಾಗಿ ಬರುತ್ತೆ, ಅಷ್ಟೇ ಖರ್ಚು. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿನೇ ಕಳ್ಕೊಂಡ್ಬಿಡ್ತೀರಾ ಅಥವಾ ಕಡಿಮೆ ಆಗ್ತಕ್ಕಂಥದ್ದು, ಕೇರಿಂಗ್ಸ್ ಕಡಿಮೆ ಆಗುತ್ತೆ. ಏನೋ ಒಂಥರ ನನ್ನ ಎಮೋಷನ್ಸಿಗೆ ಬೆಲೆನೇ ಕೊಡ್ತಾ ಇಲ್ಲ, ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ ಅಂತ ನೋವು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗಲ್ಲ. ಸುಮ್ಮನೆ ಹಿರಿಯರಿಗೋಸ್ಕರ ಅಮ್ಮಂಗೋಸ್ಕರ ನಾವು ಅನ್ನೋದು ಇಷ್ಟ ಇಲ್ತಾನೆ, ಅದು ಸಮಸ್ಯೆದಾಯಕನೇ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ಕೆಡುತ್ತೆ ಕನ್ಯಾ ಲಗ್ನ. ಸ್ವಲ್ಪ ಹೀಟು, ಗ್ಯಾಸ್ಟ್ರಿಕ್ಕು, ಕಣ್ಣುನೋವು, ತಲೆನೋವು ಎಲ್ಲ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ತುಲಾ ಲಗ್ನದವ್ರಿಗೆ ಎಜುಕೇಷನ್ ಎಫರ್ಟ್ ಹಾಕಿದರೆ ಸಕ್ಸಸ್ ಆಗುತ್ತೆ, ಇಲ್ಲಾಂದರೆ ಮೀಡಿಯಮ್. ಜಾಬಲ್ಲಿರೋರಿಗೆ ಎಫರ್ಟ್ ಹಾಕಿದರೆ ಹೈಲಿ ಎಕ್ಸಲೆಂಟ್, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ತುಂಬ ಪ್ರಾಜೆಕ್ಟ್ಸ್ ಬರುತ್ತೆ, ತುಂಬ ಬ್ಯುಸಿ ಆಗ್ತೀರ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಏಜೆಂಟ್ಗಳಿಗೆ ಲಾಭ, ಸೇಲ್ಸು, ಮಾರ್ಕೆಟಿಂಗು ಎಕ್ಸಲೆಂಟ್. ಉಳ್ದವ್ರಿಗೆಲ್ಲ ಎಫರ್ಟ್ ಹಾಕಬೇಕು, ಲಾಭ ಬರುತ್ತೆ. ಸೊ ಪರವಾಗಿಲ್ಲ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮಾಗಿ ಚೆನ್ನಾಗಿದೆ, ಕಮ್ಯುನಿಕೇಷನ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕಮ್ಯುನಿಕೇಷನ್ ಆಗಿ ಸಕ್ಸಸ್ ಆಗುತ್ತೆ, ಬಟ್ ಎಳೆದಾಡ್ತಾ ಇರುತ್ತೆ ಡಿಸಿಷನ್ನಲ್ಲಿ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್ ಆಗಿದೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಆಗಿದೆ. ಬಿಸ್ನೆಸ್ಸಲ್ಲಿರೋರಿಗೆ ಅತ್ಯುತ್ತಮ, ದುಡ್ಡು ಒಳ್ಳೆ ಲಂಸಮ್ ಹಣ ಬರ್ತಕ್ಕಂಥದ್ದು. ಸೊ ಹಾಗೆ ಮದುವೆ ಜೀವನದಲ್ಲಿ ಎಷ್ಟೇ ಈಗೋ ಕ್ಲಾಶ್ ಇದ್ದು ಚೆನ್ನಾಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೂ ಮದುವೆ ಸೆಟ್ ಆಗುತ್ತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ ಲಗ್ನದವ್ರಿಗೆ ಸ್ವಲ್ಪ ನಾನು ಅನ್ನೋದು ಜಾಸ್ತಿ ಆಗುತ್ತೆ. ಆಮೇಲೆ ಆಟೋಮೆಟಿಕ್ಲಿ ರಿಯಲೈಸ್ ನಾನು ಮಾಡಿದ ತಪ್ಪಾಯಿತು, ಈ ರೀತಿ ಚೇಂಜ್ ಆಗ್ತಕ್ಕಂಥದ್ದು. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಆ್ಯಂಡ್ ಫೋಕಸ್ ಮಾಡಬೇಕು, ಚೆನ್ನಾಗಿರುತ್ತೆ, ಮೀಡಿಯಮ್ ಆಗಿದೆ. ಜಾಬಲ್ಲಿರೋರಿಗೆ ಜಾಬ್ ಚೇಂಜ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟೇ ಬರುತ್ತೆ, ಅವನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ಅಂತ. ಸೊ ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ ಹಾಕಬೇಕು, ಸ್ವಲ್ಪ ಮಟ್ಟಿಗೆ ಲಾಭ, ಜಾಸ್ತಿ ಇಲ್ಲ. ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್ ವಿಪರೀತ, ಸಪ್ರೇಷನ್ಗೂ ಹೋಗ್ಬಿಡ್ಬೋದು, ಅದು ಹಿರಿಯರು ಕಾರಣ ಆಗಿರ್ತಾರೆ, ಅದಕ್ಕೆ ಸ್ವಲ್ಪ ಆ ರೀತಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗಲ್ಲ, ಈಗೋ ಕ್ಲಾಶು, ಈ ನಾಟ್ ಇಂಟ್ರೆಸ್ಟೆಡ್ ಹೋಗ್ತಾ ಇರೋಷ್ಟೇ. ಸ್ವಲ್ಪ ಈ ರೀತಿ ಅಹಂಕಾರಗಳನ್ನ ತೋರಿಸ್ತಕ್ಕಂಥದ್ದು ಮದುವೆಗೆ ನೋಡಬೇಕಾದ್ರೆ. ಅವ್ರೇನು ಕ್ಯಾನ್ಸಲ್ ಮಾಡೋದೇ, ನಾವೇ ಕ್ಯಾನ್ಸಲ್ ಮಾಡೋಣ ಅಂತ ಇದ್ದೋ ಅವ್ರು ಕ್ಯಾನ್ಸಲ್ ಮಾಡಿದ ಮೇಲೆ ಹೇಳೋದು, ನಮಗೂ ಇಷ್ಟ ಆಗಿರಲಿಲ್ಲ, ನಾವು ಹೇಳೋಣ ಅಂತ ಇದ್ದೋ, ನೀವೇ ಹೇಳ್ಬಿಟ್ರಲ್ಲ, ಬಿಡಿ ಯಾತ್ರೆಗೆ. ಸೊ ಹೀಗೋ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಮಕರ ಲಗ್ನದವರಿಗೆ ತುಂಬ ಅಬ್ಸ್ಟೆಕಲ್ಲು, ಲಾಸು. ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಮಾರ್ಕ್ಸು ಬರಲ್ಲ. ಜಾಬಲ್ಲಿರೋರಿಗೆ ವಿಪರೀತ ಟೆನ್ಷನ್ನು, ಕಿರಿಕಿರಿ, ಅವಮಾನ, ಅಪವಾದ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಿಟ್ಟೆ ಲಾಸು. ಸೊ ಹಾಗೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆಗಳು, ಸಪ್ರೇಷನ್ಗಳು ತೋರಿಸ್ತಾ ಇದೆ. ಆರೋಗ್ಯನೂ ಚೆನ್ನಾಗಿಲ್ಲ, ಮದುವೆಗೆ ಹುಡುಕ್ತಾ ಇರೋರಿಗೂ ಚೆನ್ನಾಗಿಲ್ಲ, ಸ್ವಲ್ಪ ಡೇಂಜರಸ್ ಟೈಮ್ ಅಂತ ಹೇಳ್ಬೋದು. ಮಕರ ಲಗ್ನ ಹುಷಾರಾಗಿರಿ. 30% ಬ್ಯಾಡ್. ನಿಮ್ಮ ಜಾತಕ 80% ಚೆನ್ನಾಗಿದ್ದರೆ ಏನೂ ಆಗಲ್ಲ, ಅಲ್ಲಿ ಡೌನ್ ಇತ್ತ ಹೊಡೆಯುತ್ತೆ. ಸೊ ನೆಕ್ಸ್ಟ್ ಹಾಗೆ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್, ಬಿಸ್ನೆಸ್ಸಲ್ಲಿರೋರಿಗೆ ಎಕ್ಸಲೆಂಟ್ ಮೇಲೆ ಎಕ್ಸಲೆಂಟು, ಸಿಕ್ಕಾಬಿಟ್ಟೆ ದುಡ್ಡು, ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಮದುವೆ ಜೀವನ ಅತ್ಯದ್ಭುತ, ಮದುವೆ ಹುಡುಕ್ತಾ ಇರೋರಿಗೆ ಇಷ್ಟಪಟ್ಟಂಗೆ ಸಿಗ್ತಕ್ಕಂಥದ್ದು. ಆರೋಗ್ಯನೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಕುಂಭಲಗ್ನಕ್ಕೆ ಒಂಥರ ಲಾಭ, ಸಿಕ್ಕಾಬಿಟ್ಟೆ ಲಾಭ. ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಜಾಬಲ್ಲಿರೋರಿಗೆ ಆಫರ್ ಇತ್ತು ಅಂದರೆ ಪ್ರಮೋಷನ್ ಆಗೋ ಸಾಧ್ಯತೆ, ಅಥವಾ ಒಂದು ಹೆಸರು, ತುಂಬ ಚೆನ್ನಾಗಿ ಮಾಡಿದ್ರು ಈ ವರ್ಷ ಅಂತ ಒಂದು ಅವಾರ್ಡ್ ಕೊಡ್ತಕ್ಕಂಥದ್ದು ನಿಮ್ಮ ಕಂಪ್ನಿಗಳಲ್ಲಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನದಲ್ಲಿ ತುಂಬ ಈಗೋ ಕ್ಲಾಶು, ಸಪ್ರೇಷನ್ಸ್ ಆಗೋ ಸಾಧ್ಯತೆ ಇದೆ, ಜಗಳ ಆಡೋಕ್ಕೆ ಹೋಗಬೇಡಿ. ಮದುವೆಗೆ ಹುಡುಕ್ತಾ ಇದ್ದರೆ ಸಟ್ಟೆ ಆಗಲ್ಲ, ರಿಜೆಕ್ಷನ್ಸ್, ಸ್ಟೇಟಸ್ ವೈಸ್, ಎಜುಕೇಷನ್ ವೈಸ್, ಎಕ್ಸೆಟ್ರಾ ರಿಜೆಕ್ಷನ್ಸ್. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ತಲೆನೋವು, ಕಣ್ಣುನೋವು, ಹಾರ್ಟ್ ರಿಲೇಟೆಡ್ಡು, ಹೀಟು, ಗ್ಯಾಸ್ಟ್ರಿಕ್ಕು ಇವೆಲ್ಲ ನೋಡ್ಕೋಬೇಕು. ಏನಾದರೂ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮೀನಲಗ್ನದವ್ರಿಗೆ. ಇಷ್ಟು ಗೋಚಾರ ಫಲ. ಉಳಿದಿದ್ದು 70 to 80% ನಿಮ್ಮ ಜಾತಕ ನೆನಪಲ್ಲಿರಲಿ, ಡಿಸೈಡ್ ಆಗೋಗ್ಬಿಟ್ಟಿರುತ್ತೆಲ್ಲ. ನಿಮ್ಮ ಪ್ರಯತ್ನಕ್ಕೆ ಆಸೆಗೆ ಅದು ಹೇಳ್ತಾ ಇರುತ್ತೆ ಗ್ರಹಗಳು, ಹಿಂಗಾಗುತ್ತೆ, ಗುಡ್ ಬ್ಯಾಡ್ ಇಟ್ಕೊಬಿಡಿ ಮೈಂಡಲ್ಲಿ. ಇದನ್ನು ಯಾವ ಪೂಜೆಯಿಂದನೂ ಏನು ಬದಲಾಗಲ್ಲ, ಯಾವ ಹಣೆಬರನ್ನು ಚೇಂಜ್ ಆಗಲ್ಲ. ಹಣೆಬರ ನೋಡಿಕೊಂಡು ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದೇ ಜೀವನ. ಜ್ಯೋತಿಷ ಅಂದರೆ ಪರಿಹಾರ ಅಲ್ಲ, ಪ್ಲ್ಯಾನಿಂಗ್. ಓಕೆ, ಇಷ್ಟನ್ನು ಮುಗಿಸೋಣ. ಯಾರ್ಯಾರು ನಮ್ಮ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬೇಗ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.